ನೀವು ಕೇಳಿರುವ ತಬ್ಬಲಿ ದೇವರಿಗೆ ತಂಗಳ ನೈವೇದ್ಯ ಎಂಬ ಈ ಕನ್ನಡ ಗಾದೆ ಮಾತಿನ ಸಂಪೂರ್ಣ ವಿಸ್ತರಣೆ ಇಲ್ಲಿದೆ. ತಬ್ಬಲಿ ದೇವರಿಗೆ ತಂಗಳ ನೈವೇದ್ಯ. 1. ಅಕ್ಷರಶಃ ಅರ್ಥ ಲಿಟ್ರಲ್ ಮೀನಿಂಗ್. ತಬ್ಬಲಿ ದೇವರು ಅನಾಥನಾದ ಯಾರೂ ಇಲ್ಲದ ದೇವರು, ಅಂದರೆ ಹೆಚ್ಚು ಆಡಂಬರ, ಪೂಜೆ ಅಥವಾ ಅರ್ಚಕರನ್ನು ಹೊಂದಿಲ್ಲದ ಚಿಕ್ಕ ದೇವಸ್ಥಾನದ ದೇವರು ಅಥವಾ ನಿರ್ಲಕ್ಷ್ಯಕ್ಕೆ ಒಳಗಾದ ದೇವರು. ತಂಗಳ ನೈವೇದ್ಯ ಹಿಂದಿನ ದಿನ ಮಾಡಿ ಉಳಿದು ತಣ್ಣಗಾದ ಅಥವಾ ಹಳೆಯದಾದ ಆಹಾರ. ದೇವರಿಗೆ ಸಾಮಾನ್ಯವಾಗಿ ತಾಜಾ ಮತ್ತು ಬಿಸಿ ನೈವೇದ್ಯವನ್ನು ಸಮರ್ಪಿಸಬೇಕು. ಪೂರ್ಣ ಅರ್ಥ ಯಾರೂ ಇಲ್ಲದ ಅಥವಾ ಜನರಿಂದ ನಿರ್ಲಕ್ಷಿಸಲ್ಪಟ್ಟ ದೇವರಿಗೆ ಹಳೆಯದಾದ ತಣ್ಣಗಾದ ನೈವೇದ್ಯವನ್ನು ಅರ್ಪಿಸುವುದು. ಅಂದರೆ ಮುಖ್ಯ ದೇವರಿಗೆ ಉತ್ತಮವಾದದ್ದನ್ನು ಅರ್ಪಿಸಿ, ಈ ನಿರ್ಲಕ್ಷಿತ ದೇವರಿಗೆ ಕೇವಲ ಉಳಿದದ್ದನ್ನು ಅಥವಾ ಬೇಡವಾದದ್ದನ್ನು ಅರ್ಪಿಸುವುದು. 2. ಗಾದೆಯ ವಿಸ್ತರಣೆ ಮತ್ತು ತಾತ್ಪರ್ಯ ಎಕ್ಸ್ಪ್ಲನೇಷನ್ ಆ್ಯಂಡ್ ಎಸೆನ್ಸ್. ಈ ಗಾದೆ ಮಾತು ಸಾಮಾನ್ಯವಾಗಿ ನಿರ್ಲಕ್ಷ್ಯ ಮತ್ತು ತಾರತಮ್ಯದ ಮನೋಭಾವವನ್ನು ಸೂಚಿಸುತ್ತದೆ. ಸಂದರ್ಭ: ಯಾರಾದರೂ ಒಂದು ವಿಷಯಕ್ಕೆ ವ್ಯಕ್ತಿ, ಕೆಲಸ, ಸ್ಥಳ ಹೆಚ್ಚಿನ ಮಹತ್ವ ನೀಡಿ ಇನ್ನೊಂದನ್ನು ಕಡೆಗಣಿಸಿ ಕೇವಲ ಔಪಚಾರಿಕತೆಗಾಗಿ ಉಳಿದದ್ದನ್ನು ಅಥವಾ ಕಳಪೆ ಗುಣಮಟ್ಟದ ವಸ್ತು, ಸೇವೆ, ಕಾಲವನ್ನು ನೀಡಿದಾಗ ಈ ಗಾದೆಯನ್ನು ಬಳಸಲಾಗುತ್ತದೆ. ಮುಖ್ಯ ತಾತ್ಪರ್ಯ: ಪ್ರಭಾವಶಾಲಿ ವ್ಯಕ್ತಿಗಳು, ದೊಡ್ಡ ದೇವರು ಅಥವಾ ಮುಖ್ಯ ಕಾರ್ಯಗಳಿಗೆ ಉತ್ತಮವಾದ ಮತ್ತು ಮೊದಲ ಸ್ಥಾನದ ಗೌರವವನ್ನು ನೀಡಿ, ಶಕ್ತಿಹೀನರು, ನಿರ್ಲಕ್ಷಿತರು ಅಥವಾ ಕಡಿಮೆ ಮಹತ್ವದ ಕೆಲಸಗಳಿಗೆ ಕೇವಲ ಉಳಿದದ್ದು ಅಥವಾ ಕಳಪೆ ಗುಣಮಟ್ಟದ ಗೌರವವನ್ನು ತೋರಿಸುವುದು. 3. ನೀತಿ ಮೋರಲ್. ಈ ಗಾದೆಯು ನಕಾರಾತ್ಮಕ ವರ್ತನೆಯನ್ನು ಸೂಚಿಸುತ್ತದೆಯಾದರೂ ಇದರಿಂದ ಕಲಿಯಬೇಕಾದ ನೀತಿ ಹೀಗಿದೆ. 1. ನಿಷ್ಠೆಯ ಕೊರತೆ. ಯಾವುದೇ ಕೆಲಸವನ್ನು ಅಥವಾ ಸಂಬಂಧವನ್ನು ಪೂರ್ಣ ಮನಸ್ಸಿನಿಂದ ಮಾಡದಿದ್ದಾಗ, ಕೇವಲ ಯಾರೋ ನೋಡುತ್ತಾರಲ್ಲ ಅಥವಾ ಮಾಡಲೇಬೇಕಲ್ಲ ಎಂಬ ಕಾರಣಕ್ಕೆ ಮಾಡುವುದನ್ನು ಇದು ಖಂಡಿಸುತ್ತದೆ. 2. ಗುಣಮಟ್ಟದ ಮಹತ್ವ. ಅದು ದೊಡ್ಡ ಕಾರ್ಯವಿರಲಿ, ಚಿಕ್ಕ ಕೆಲಸವಿರಲಿ, ಮಾಡುವಾಗ ನಮ್ಮ ಸಂಪೂರ್ಣ ಶ್ರದ್ಧೆ, ಉತ್ತಮ ಗುಣಮಟ್ಟ ಮತ್ತು ತಾಜಾ ಪ್ರಯತ್ನ ಇರಬೇಕು. ಉತ್ತಮವಾದುದನ್ನು ಮಾತ್ರ ಸಮರ್ಪಿಸಬೇಕು. 3. ತಾರತಮ್ಯ ಮಾಡದಿರಿ. ಜೀವನದಲ್ಲಿ ಯಾರೇ ಇರಲಿ ಅಥವಾ ಯಾವುದೇ ಕೆಲಸ ಇರಲಿ, ಅವುಗಳ ನಡುವೆ ತಾರತಮ್ಯ ಮಾಡದೆ ಎಲ್ಲರಿಗೂ ಎಲ್ಲದಕ್ಕೂ ಒಂದೇ ರೀತಿಯ ಪ್ರಾಮಾಣಿಕ ಶ್ರದ್ಧೆ ಮತ್ತು ಗೌರವ ನೀಡಬೇಕು. ಸಾರಾಂಶದಲ್ಲಿ ತಬ್ಬಲಿ ದೇವರಿಗೆ ತಂಗಳ ನೈವೇದ್ಯ ಎಂದರೆ ಯಾವುದೋ ಒಂದು ಮುಖ್ಯ ಕಾರ್ಯದ ನಂತರ ಇಷ್ಟವಿಲ್ಲದೆ, ಬೇಸರದಿಂದ ಅಥವಾ ಕಡೆಗಣಿಸಿ ಉಳಿದದ್ದನ್ನು ಇನ್ನೊಂದು ಕೆಲಸಕ್ಕೆ ಬಳಸುವುದು. ನಮ್ಮ ಪ್ರಯತ್ನದಲ್ಲಿ ಎಂದಿಗೂ ಈ ತಾರತಮ್ಯದ ಮನೋಭಾವ ಇರಬಾರದು ಎಂಬುದೇ ಇದರ ಸಾರ.